ಇವತ್ತು ಶಿವಮೊಗ್ಗ ತೋರ್ಸೋಕ್ಕೆ ಅಂಕಲ್ ನನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಗ ನಾವು ಶಿವಮೊಗ್ಗ ವಿದ್ಯಾರ್ಥಿ ಭವನಿಗೆ ಬಂದಿದ್ದೇವೆ. ಪಾಪ ನಿನ್ನೆಯಿಂದ ನನ್ನ ಎಲ್ಲ ಕಡೆ ಶಾಪಿಂಗಿಗೆ ಹೆಲ್ಪ್ ಮಾಡಿದ್ದಾರೆ. ಇವರಿಬ್ಬರು ನಂಗೆ ಪೇರ್ ತುಂಬ ಇಷ್ಟ ಆಗ್ತಾರೆ. ಇಲ್ಲಿ ನೋಡಿ ಆಮೇಲೆ ಡೆಕೋರೇಷನ್ ಎಲ್ಲ ಇತ್ತಾಳೆ ಈ ರೀತಿಯಲ್ಲೇ ಚೆನ್ನಾಗಿ ಮಾಡಿದ್ದಾರೆ. ಇಂಟೀರಿಯರ್ಸ್ ಎಲ್ಲ ಮಡ್ಡು ಇದಕ್ಕೇನಂದ್ರೆ ಮೇಲೆದು ಹಂಚಿಂದು ಮಂಗಳೂರು ಹಂಚು. ಒಳ್ಳೇದು ತಾಮ್ರ ಅಯೋಡೈಸೇಷನ್ ಆಗುತ್ತೆ, ಹಂಗಾಗಿ ಹೇಗಿದೆ ದೋಸೆ? ಇಡ್ಲಿ ವಡಾನು ಚೆನ್ನಾಗಿದೆ. ನಮ್ದು ಈರುಳ್ಳಿ ದೋಸೆ ಬರ್ಬೇಕೀಗ, ಅದು ಸಖತ್ತಾಗಿರುತ್ತೆ. ಇವ್ರಿಗೆ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಇಡ್ಲಿ ಅಂದ್ರೆ ಬಹಳ ಆಸೆ, ವಡೆ ಅಂದ್ರೆ ಇಷ್ಟನಾ? ಆದ್ರೂ ಇವರಿಬ್ರು ಡಯಟ್ ಅಲ್ಲಿ ಇದಾರೆ, ತಿಂತಾ ಇದಾರೆ. ಆದ್ರೂ ಒಬ್ಬರು ವಡೆ ಕಟ್ಕೊಂಡು ತಿಂತಾ ಇದ್ದೇವೆ. ಇರ್ಲಿ ತಿನ್ನಿ. ತಿನ್ನಿ ಹೇಗಿದೆ ನೋಡೋಣ, ಟೇಸ್ಟ್ ನೋಡಿ. ಇದು ಈರುಳ್ಳಿ ದೋಸೆ, ಈರುಳ್ಳಿ ಹಾಕಿ ಮಾಡಿದಂಥ ದೋಸೆ, ಅದಕ್ಕೆ ಈರುಳ್ಳಿ ದೋಸೆ ಅಂತಾರೆ. ಚಟ್ನಿ ಹಚ್ಕೊಂಡು ನೋಡಿ ಹೇಗೆ ತಿನ್ಬೇಕು. ಚೆನ್ನಾಗಿದೆಯಾ? ಸಾಗು ಸಖತ್ತಾಗಿದೆ, ಚೆನ್ನಾಗಿದೆ. ಇವ್ರದ್ದು ಈರುಳ್ಳಿ ದೋಸೆ ಚೆನ್ನಾಗಿದೆ ಆ್ಯಕ್ಚುಲಿ, ಕ್ರಿಸ್ಪಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ನಾವು ಕೊಡ್ತಾ ಇದ್ದೇವೆ ಈರುಳ್ಳಿ ದೋಸೆ ಸೊಮ್ಮೆ ಅವರಿಗೆ. ಸೊ ಈರುಳ್ಳಿ ದೋಸೆ ಟೇಸ್ಟ್ ಮಾಡ್ತಾ ಇದ್ದೀನಿ. ನಾನು ಮುಲ್ಬಾಗಲ್ಗೆ ಹೋಗಿದ್ನಲ್ಲ ಬಂದ ತಕ್ಷಣ, ಟು ಬಿ ಫ್ರ್ಯಾಂಕ್ ಅಲ್ಲಿಗಿಂತ ಚೆನ್ನಾಗಿದೆ ಇಲ್ಲಿ. ಅಲ್ಲಿಗಿಂತ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿದೆ ಇದು. ಆದರೆ ಶಿವಮೊಗ್ಗದಲ್ಲಿ ವಿಧಾತ್ರಿ ಭವನಲ್ಲಿ ತುಂಬ ಚೆನ್ನಾಗಿದೆ. ವಡೆ ಕೂಡ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿತ್ತು. ಆನಿಯನ್ ದೋಸೆ ತುಂಬ ಅಥೆಂಟಿಕ್ ಆಗಿ ಸಖತ್ತಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಫ್ಲೇವರ್ ಅಂತೂ ಚೆನ್ನಾಗಿದೆ. ಶಿವಮೊಗ್ಗದ ಹತ್ರ ಸಕ್ಕರೆ ಬೈಲಿಗೆ ಬಂದಿದ್ದೀವಿ. ಎಲಿಫೆಂಟ್ ಕ್ಯಾಂಪ್ ಶಿವಮೊಗ್ಗದಿಂದ ತುಂಬ ಸೆಂಟ್ರಲಿಂದ ತುಂಬ ಹತ್ತಿರ ಆಗುತ್ತೆ. ಒಂದು ಅರ್ಧ ಅವರು ಏನು ತಗೊಳ್ಳಲ್ಲ ಕಾರಲ್ಲೆಲ್ಲ ಬಂದರೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಅದ್ರ ಬಗ್ಗೆ ಅಷ್ಟು ನಂಗೆ ಇದೆ ಅನಿಸುತ್ತೆ. ಬಸ್ಗಳೆಲ್ಲ ಪ್ರೈವೇಟ್ ಬಸ್ಗಳಿದೆ, ಬರ್ಬೋದು. ಇದು ಆ್ಯಕ್ಚುಲಿ ಟೂರಿಸ್ಟ್ ಪ್ಲೇಸೇ ಸಕ್ಕರೆ ಬೈಲು. ಸೊ ಬಂದಿದ್ದೀವಿ ಇವತ್ತು. ನೋಡೋಣ ಇಲ್ಲಿ ಏನೇನಿದೆ ಅಂತ ನಂಗೆ ಅಷ್ಟು ಐಡಿಯಾ ಇಲ್ಲ. ನಾನು ಶಿವಮೊಗ್ಗ ಫಸ್ಟ್ ಟೈಮ್ ಬಂದಿರೋದು. ಸೊ ನೋಡೋಣ, ತೋರಿಸ್ತೀನಿ ಏನೇನೆಲ್ಲ ನೋಡ್ತೀನಿ, ಅದನ್ನು ಕಂಟೆಂಟ್ ಮಾಡಿ ತೋರಿಸ್ತೀನಿ. ಇವರು ನಮ್ಮ ಆಂಟಿ, ಇಲ್ಲಿ ಇನ್ನೊಬ್ರು ಆಂಟಿ.
ಆನೆ ಸ್ನಾನ ಕರ್ಕೊಂಡು ಬಂದರು ಫಾರೆಸ್ಟ್ ಆಫೀಸರ್. ಹಾಂ ಚೆನ್ನಾಗಿದೆ. ಅವ್ರು ಏನು ಹೇಳ್ತಾರೆ, ಆನೆ ಅವ್ರಿಗೆ ಏನಂತಾರೆ, ಮಾವುತ. ಆನೆ ಮಾವುತ ಹೇಗೆ ಹೇಳ್ತಾರೆ, ಶೇಕ್ ಹ್ಯಾಂಡ್ ಕೊಡು ಅಂದರೆ ಶೇಕ್ ಹ್ಯಾಂಡ್ ಕೊಡು ಅಂದರೆ ಶೇಕ್ ಹ್ಯಾಂಡ್ ಕೊಡುತ್ತೆ, ಹಾಯ್ ಹೇಳಂದ್ರೆ ಹಾಯ್ ಹೇಳುತ್ತೆ, ನೀರು ಚುಮ್ಸು ಅಂದರೆ ನೀರು ಚುಮ್ಸುತ್ತೆ, ಹೇಳ್ದಂಗೆ ಮಾಡುತ್ತೆ ನೀಟಾಗಿ. ಮಾವುತ ಏನು ಹೇಳ್ತಾರೆ ಅದನ್ನು ಕೇಳುತ್ತೆ. ಚೆನ್ನಾಗಿದೆ, ವರ್ತ್ ಇಟ್. ಚೆನ್ನಾಗಿ ಸಿಂಪಲ್ ಟಿಫಿನಿಗೆ ಅದಷ್ಟೇ. ಅದು ತೂಕ ಟಿಫಿನ್ ಎಷ್ಟು ಗಂಟೆ ಕೊಡ್ತೀರಾ? ಮುದ್ದೆ 12 ಗಂಟೆ ಕೊಡ್ತೀವಿ, ಅಕ್ಕಿ ಬೆಲ್ಲ ಕಾಯಿ ಎಲ್ಲ 12:30 ಕೊಡ್ತೀವಿ. ಓಕೆ. ಎಲ್ಲ ಕೊಬ್ಬರಿ ಇವಕ್ಕೆಲ್ಲ ಹೆಸರಿಟ್ಟಿಲ್ಲ. ಹಾಂ, ಲೋತೈತಿ. ನಾವು ಈಗ ನೋಡ್ಕೊಂಡು ಬಂದಿದ್ದು ಆನೆಗೆ ಊಟ. ಆನೆಗೆ ಮುದ್ದೆಲಿ ಏನೇನೆಲ್ಲ ಹಾಕ್ತಾರೆ ಹೇಳಿ? ಹುರುಳಿ, ಕುಚ್ಚಲಕ್ಕಿ, ರಾಗಿ ಇವನ್ನೆಲ್ಲ ಮಿಕ್ಸ್ ಮಾಡಿ ನಾನು ತೋರಿಸಿದ್ನಲ್ಲ ಅಷ್ಟು ಗಾತ್ರದಲ್ಲಿ 4 ಕೊಡ್ತಾರೆ. ತಿಂಡಿ, ಅದು ತಿಂಡಿ ಆನೆಗೆ. ಜಸ್ಟ್ ಟಿಫನ್. ಅದನ್ನ ಕೊಟ್ಟು ಕಾಡಿಗೆ ಬಿಡ್ತಾರೆ. ನೀರು ಕುಡಿಸಿ ಒಂದ್ಸಲ, ಮತ್ತೊಂದ್ಸಲ ತುಂಗಾ ನದಿಯಲ್ಲಿ ನೀರು ಕುಡಿಸಿ ಮತ್ತೆ ಕಾಡಿಗೆ ಬಿಡ್ತಾರೆ. ಮಾಲೀಕರು ಇರ್ತಾರೆ. ಸೊ ಮಾಲೀಕರ ಜೊತೆಲಿ ಇರ್ತವೆ. 7-8 ಕಿಲೋಮೀಟರ್ ಮಾಲೀಕರು ಕೂಡ ಹೋಗ್ತಾರ. ಬಿಟ್ಟು ಬರ್ತಾರೆ, ಇದ್ರ ಮೇಲೆ ಕುತ್ಕೊಂಡು ಹೋಗ್ತಾರೆ. ಆಮೇಲೆ ಬಿಟ್ಟು ಬರ್ತಾರೆ ಅಲ್ಲಿ. ಕರೆಕ್ಟ್. ಚೆನ್ನಾಗಿದೆ.
ಚೆನ್ನಾಗಿ ಸಾಕಿದ್ದಾರೆ. ಒಂದೊಂದು ಆನೆಗೂ ಒಂದೊಂದು ಹೆಸರಿದೆ. ಈ ಆನೆ ಫಸ್ಟ್ನೇ ಆನೆ ಏನು ನೋಡ್ತಿದ್ದೀರಾ, ಇದು ಸ್ವಲ್ಪ ಕಣ್ಣು ಕಾಣಲ್ಲ, ಬಟ್ ಇದು ಸ್ವಲ್ಪ ವಯಸ್ಸಾಗಿದೆ ಅಂತ ಕಾಣುತ್ತೆ. ಇದು ದೊಡ್ಡ ಆನೆ, ಇದಕ್ಕೆ 60-70 ಆಗಿದೆ ಅಂತ ಇದೆ. 1-2.5 ವರ್ಷದ ಮರಿ ಕೂಡ ಇದೆ. ನೋಡಿದಾದ್ರೆ ಚೆನ್ನಾಗಿದೆ, ವಾತಾವರಣ ಕೂಡ ಚೆನ್ನಾಗಿದೆ. ಶಿವಮೊಗ್ಗ ಮಲೆನಾಡು, ಫುಲ್ ಗ್ರೀನರಿ. ಬರೋ ಸುತ್ತಮುತ್ತ ನಿಮಗೆ ಒಳ್ಳೆ ಏನಾದರೂ ನಿಮಗೆ ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ಶಿವಮೊಗ್ಗ ಈಸ್ ಆಲ್ಸೋ ವೆರಿ ಗುಡ್ ಆಪ್ಷನ್ ಅಂತಲೇ ಹೇಳ್ಬೋದು. ಒಳ್ಳೆ ಟೂರಿಸ್ಟ್ ಸ್ಪಾಟ್ ಕೂಡ ಅದು ಶಿವಮೊಗ್ಗ. ಟೈಗರ್ ಲ್ಯಾಂಡ್ ಸಫಾರಿ ಇದೆ, ಕೂಡ್ಲಿ ತುಂಗಭದ್ರಾ ಎರಡು ನದಿ ಸೇರುವಂಥ ಬ್ಯಾಕ್ ವಾಟರ್ ನೋಡ್ಬೋದು. ಆಮೇಲೆ ಶಿವಮೊಗ್ಗ ಆಫ್ಕೋರ್ಸ್ ಜೋಗ್ ಫಾಲ್ಸ್ ಇದೆ, ತುಂಬ ಚೆನ್ನಾಗಿದೆ. ಹತ್ತಿರದಿಂದನೇ ನೀವು ಆನೆದು ಸ್ನಾನ ಮಾಡಿಸೋದಾಗಿರ್ಬೋದು, ಆನೆನ ಸ್ನಾನ ಮಾಡಿಸೋದಕ್ಕೆ ಬಿಡ್ತಾರೆ ಜೊತೆಗೆ. ಅದು ಏನು ಹೇಳ್ತಾರೆ ಮಾವುತ ಅದೆಲ್ಲ ಕೇಳುತ್ತೆ. ಯಾರಿಗೆ ಅನಿಮಲ್ಸ್ ಅಂದರೆ, ಯಾರಿಗೆ ಪ್ರಾಣಿಗಳ ಪ್ರೀತಿ ಇರುತ್ತೆ, ನೇಚರ್ ಅಂದರೆ ಯಾರಿಗಿಷ್ಟ, ಅವರು ಟು ಬಿ ಫ್ರ್ಯಾಂಕ್ ತುಂಬ ಇಷ್ಟಪಡ್ತಾರೆ. ನೇಚರ್ ಇಷ್ಟಪಡೋರಿಗೆ ಚೆನ್ನಾಗಿದೆ. ಹತ್ತಿರ ಶಿವಮೊಗ್ಗದಿಂದ 15 ಕಿಲೋಮೀಟರ್ ದೂರದಲ್ಲಿರುವಂಥ ಸಕ್ರೆಬೈಲು ಆನೆ ಬಿಡಾರ ಅಂತ ಹೇಳ್ತಾರೆ ಇದಕ್ಕೆ. ಇಲ್ಲಿ 21 ಆನೆಗಳಿನ್ನ ಇದ್ದಾವೆ, 24. ಆಮೇಲೆ 2 ಕಾಡಾನೆಗಳನ್ನು ಇಟ್ಟಿದ್ದಾರೆ, ಅಂದರೆ ಅವನ್ನ ಪಳಗಿಸ್ಲಿಕ್ಕೆ ಕರ್ಕೊಂಡ್ಬಂದಿದ್ದಾರೆ. ಇಲ್ಲಿ ತುಂಗಾ ನದಿ ಇದೆ, ನದಿಯಲ್ಲಿ ಬೆಳಗ್ಗೆ 8ರಿಂದ 10 ಗಂಟೆವರೆಗೂ ಸ್ನಾನ ಮಾಡಿಸ್ತಾರೆ. ಆಮೇಲೆ ಜನರಿಗೆ ನೋಡಲಿಕ್ಕೆ 10:30ಯಿಂದ 1 ಗಂಟೆವರೆಗೂ ಇರುತ್ತೆ. ಆನಂತರ ಮತ್ತೆ ನೀರು ಕುಡಿಸಿ ಕಾಡಿಗೆ ಬಿಟ್ಬಿಡ್ತಾರೆ. ಆಮೇಲೆ ಇಲ್ಲೇ ಫೀ ಇದೆ, ಎಂಟ್ರಿ ಫೀ ಇದೆ. ಅಂದರೆ ಸಣ್ಣ ಹುಡುಗರಿಗೆ 20, ದೊಡ್ಡವರಿಗೆ 50 ರೂಪಾಯಿ ಇದೆ. ಆಮೇಲೆ ಸ್ನಾನ ಮಾಡಿಸ್ಲಿಕ್ಕೆ 100 ರೂಪಾಯಿ. 100 ರೂಪಾಯಿ. ಆಮೇಲೆ ಈಗ ಮೊದಲ ರೈಡಿಂಗ್ ಇತ್ತು, ಈಗ ರೈಡಿಂಗ್ ಕ್ಯಾನ್ಸಲ್ ಮಾಡಿದ್ದಾರೆ. ಇಲ್ಲಿ ನೋಡುವಂಥ ಸ್ಥಳ ಶಿವಮೊಗ್ಗದಲ್ಲಿ ಟೂರಿಸ್ಟ್ ಸ್ಪಾಟ್. ನೋಡಿದ್ರೆ ಆನೆಗಳು ಒಂದು ಆನೆ ಕಣ್ ಕಾಣಲ್ಲ.
ಸರಿ ನೀವು ಈ ಕೆಲಸಕ್ಕೆ ಇನ್ಚಾರ್ಜ್.